ಅನ್ನದಾಸೋಹ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿರುವುದು ಸಂತಸ ತಂದಿದೆ. ಪದ್ಮನಾಭ 2259 ದಿನಗಳಿಂದ ತಾಲೂಕಿನ ದರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ನಿರಂತರ ಅನ್ನದಾಸೋಹ ಸಮಿತಿಯ ಸಹಯೋಗದೊಂದಿಗೆ ನಗರಸಭಾ ಸದಸ್ಯರಾದ ಪದ್ಮನಾಭ ಅವರು ತಮ್ಮ 63ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ನಿರ್ಗತಿಕರಿಗೆ, ಕಡುಬಡವರಿಗೆ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಇಲ್ಲಿ ನಿತ್ಯ ನಿರಂತರ ನೂರಾರು ನಿರ್ಗತಿಕರಿಗೆ, ವೃದ್ಧರಿಗೆ ಮಲ್ಲೇಶ್ ಮತ್ತು ತಂಡ ಆಹಾರ ವಿತರಣೆ ಮಾಡಿಕೊಂಡು ಬರುತ್ತಿದ್ದು, ಇಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕುಟುಂಬಸ್ಥರ ಜೊತೆಗೂಡಿ ಹಸಿದವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಿದ್ದೇವೆ. ನಿರಂತರ ಜನಸೇವೆ ಮೂಲಕ ನಮ್ಮ ಜೀವನ ಕಳೆದಿದ್ದೇವೆ. ಮುಂದೆಯೂ ಸಹ ನಮ್ಮ ಕೈಲಾದ ಜನಸೇವೆ ಮೂಲಕ ಸಮಾಜಕ್ಕೆ ಸ್ಪಂದಿಸುವ ಕಾರ್ಯ ಮಾಡಲಿದ್ದೇವೆ ಎಂದರು. ದಾನಿಗಳಾದ ಡಿಪಿ ವಿನೋದ್ ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮವಾಗಿದ್ದು, ದಾನಿಗಳ ನೆರವಿನಿಂದ ನಿರಂತರ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಸಾಗುತ್ತಿದೆ. ಮುಂದೆಯೂ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸಾಗಲಿ. ಇಂದು ನಮ್ಮ ವಿಶೇಷ ದಿನವನ್ನ ಹಸಿದವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಆಚರಿಸುವುದು ಸಂತಸ ತಂದಿದೆ ಎಂದರು. ದಾನಿಗಳಾದ ಮೌನಿತಾ ಮಾತನಾಡಿ, ವಿಶೇಷ ದಿನವನ್ನ ನಿರಂತರ ಅನ್ನದಾಸೋಹ ಸಮಿತಿಯೊಟ್ಟಿಗೆ ಆಚರಿಸುವುದು ಸಂತಸ ತಂದಿದೆ. ಸಂಭ್ರಮದ ದಿನವನ್ನ ಅನ್ನದಾನ ಮಾಡುವ ಮೂಲಕ ಆಚರಿಸುವುದು ಸಂತಸದ ಸಂಗತಿಯಾಗಿದೆ. ನಮಗೆ ಈ ಅವಕಾಶ ಕಲ್ಪಿಸಿದ ನಿರಂತರ ಅನ್ನದಾಸೋಹ ಸಮಿತಿಗೆ ಶುಭವಾಗಲಿ ಎಂದರು. ಈ ವೇಳೆ ನಿರಂತರ ಅನ್ನದಾಸೋಹ ಸಮಿತಿಯ ಸದಸ್ಯರು, ದೊಡ್ಡಬಳ್ಳಾಪುರ ನಗರಸಭಾ ಹಾಲಿ ಸದಸ್ಯರಾದ ಪದ್ಮನಾಭ, ಕುಟುಂಬಸ್ಥರಾದ ಡಿಪಿ ವಿನೋದ್, ಮೌನಿತಾ, ವಿದಿತ್ಸಾ ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಹುಟ್ಟುಹಬ್ಬದ ಪ್ರಯುಕ್ತ ಮಲ್ಲೇಶ್ ಅವರು ಏರ್ಪಡಿಸಿರುವ 2259ನೇ ದಿನದ ಅನ್ನದಾಸೋಹದಲ್ಲಿ ನಾವು ಪಾಲ್ಗೊಂಡು ನಮ್ಮ ಮಾವನ ಹುಟ್ಟುಹಬ್ಬದ ಪ್ರಯುಕ್ತ ನಿರಾಶ್ರಿತರಿಗೆ, ಬಡವರಿಗೆ ಟಿಫನ್ ಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮ ತುಂಬ ಖುಷಿಯಾಯಿತು. 63ನೇ ವರ್ಷದ ಹುಟ್ಟುಹಬ್ಬ. ಆದ್ದರಿಂದ ನಾನು ಈ ಕಾರ್ಯಕ್ರಮ ಮಲ್ಲೇಶ್ ಅವರು ಮಾಡ್ತಾ ಇರೋಂಥ 2259 ದಿನದ ಈ ಕಾರ್ಯಕ್ರಮ ನಾನು ಪ್ರತಿದಿನ ನನ್ನ ಮೊಬೈಲ್ಗಳನ್ನ ನೋಡ್ತಾ ಇದ್ದೆ. ನಾನು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ನಾನು ಇದು 3ನೇ ಕಿತ ಮಾಡ್ತಾ ಇರೋದು. ನಮ್ಮ ಗುರುಗಳು ಮಹಾಲಿಂಗಯ್ಯನವರು ನಮಗೆ ಇವರು ಪರಿಚಯ ಮಾಡಿಕೊಟ್ಟಿದ್ರು. ನಾವು ಸುಮ್ಮನೆ ಬರ್ತಡೇಗೆ ಪಾರ್ಟಿಗಳು ಮಾಡೋದು ಅವೆಲ್ಲ ಏನೂ ಇಲ್ಲ ಅಂದ್ಬಿಟ್ಟು ನಾನು ಇವತ್ತು ನನ್ನ ಮಗ, ನನ್ನ ಸೊಸೆ ತಾವು ಮಾತಾಡಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಇವತ್ತು ಈ ಕಾರ್ಯಕ್ರಮ ಇನ್ನು ವೃದ್ಧಾಶ್ರಮಗಳಿಗೆಲ್ಲ ಹೋಗಿ ಅಲ್ಲೂ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ಇದೊಂದು ಮನಸ್ಸಿಗೆ ಸಮಾಧಾನ. ಏನು ಅಂದರೆ ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ, ಇಂಥವು ಮಾಡಿದ್ರೆ ಅವ್ರು ಏನೋ ನೆನೆಸ್ಕೊಂತಾರೆ. ಒಪ್ಪತ್ತು ಊಟನೂ ಇಲ್ಲ ಇರೋಂಥ ಕಷ್ಟ ಕಾಲದಾಗೆ ಮಲ್ಲೇಶ್ ಅವರು ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ನನಗಂತೂ ಭಾಳ ಸಂತೋಷ. ನಾನು ಬೇಜಾನ್ ಜನಕ್ಕೆ ಇದೆಲ್ಲ ಹೇಳಿದ್ದೀನಿ, ಈ ಥರ ಕಾರ್ಯಕ್ರಮಗಳು ಮಾಡ್ತಾರೆ ಅವರು. ಇಂಥ ಜನಗಳಿಗೆ ಊಟ ಹಾಕೋದು, ತಿಂಡಿ ಕೊಡೋದು ಇವೆಲ್ಲ ಮಾಡ್ತಾರೆ, ಮಾಡಿರಿ ಅಂತ. ನಾನು 63 ವರ್ಷ ಆಯಿತು, ನಮಗೂ ವಯಸ್ಸಾಯ್ತಾ ಐತೆ. ದೇವರು ನಮಗೆ ಶಕ್ತಿ ಕೊಡಲಿ. ನಂದು ಒಂದೇ ಬಡವ್ರ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ಕೊಡಬೇಕು ಅಂತ ನಾನು ದೇವ್ರು ಕೇಳ್ಕೊತ ಇದ್ದೀನಿ. ನನ್ನ ಆಸೆ ಅಷ್ಟೇ, ಇನ್ನೇನು ನನಗೆ ಯಾವುದೇ ಥರವಾದ ಕಷ್ಟ ಸಿಕ್ಕುಗಳೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಜೀವನದಾಗೆ. ಇದೊಂದು ನಾನು ದೇವ್ರಿಗೆ ಕೇಳ್ಕೊಳೋದು, ನನಗೆ ಜನಗಳ ಕೆಲಸ ಮಾಡೋಕ್ಕೆ, ಬಡವ್ರ ಕೆಲಸ ಮಾಡೋಕ್ಕೆ, ಜನಗಳ ಕೆಲಸ ಮಾಡೋಕ್ಕೆ ದೇವ್ರ ಶಕ್ತಿ ಕೊಡಲಿ. ನಾನು ಈಗಾಗಲೇ ಬೇಜಾನ್ ಜನಕ್ಕೆ ನಾನು ಉಪಯೋಗಗಳು ಮಾಡಿದ್ದೀನಿ. ಎಲ್ಲರೂ ಏನು ನನ್ನ ಮೇಲೆ ಯಾರೂ ದ್ವೇಷ ಮಾಡೋರು ಯಾರೂ ಇಲ್ಲ. ಒಬ್ಬರು ಇದ್ದೇ ಇರ್ತಾರೆ. ಒಬ್ಬ ರಾಜಕಾರಣಿ ಅಂದರೆ ಒಬ್ಬರು ಇದ್ದೇ ಇರ್ತಾರೆ. ಅದನ್ನೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ನಾನು ಬದುಕಿರೋವರೆಗೂ ಜನಸೇವೆ ಮಾಡೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಬದುಕಿರೋವರೆಗೂ ಜನಸೇವೆ ಮಾಡ್ತೀನಿ. ಮಲ್ಲೇಶ್ ಅವ್ರಿಗೂ ಹಾಗೂ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಇಂದು ನಮ್ಮ ತಂದೆಯವ್ರದ್ದು 63ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮಲ್ಲೇಶ್ ಅವರು ಇಲ್ಲಿ ದರ್ಗಾ ಜೋಗಹಳ್ಳಿ 2259ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಿದರು. ಇಲ್ಲಿ ಬಂದು ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಟಿಫನ್ ವ್ಯವಸ್ಥೆ ಮಾಡಿದ್ವಿ. ಮಲ್ಲೇಶ್ ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಈ ಥರ ಬಡವರ ಸೇವೆ ಮಾಡೋಕ್ಕೆ ಅಂತ ಕೇಳ್ಕೊಂಡ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಹಲವಾರು ವರ್ಷಗಳು ಹೀಗೆ ನಿರಂತರವಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ.